1987ರಲ್ಲಿ ನಟನಾ ಪಯಣವನ್ನು ಶುರು ಮಾಡಿದ್ರು ವನಿತಾ ವಸು ಅವರು. ಇವರ ಮೊದಲ ಚಿತ್ರ ಆಗಂತುಕ. ನಂತರ 88ರಲ್ಲಿ ಚಿರಂಜೀವಿ ಸುಧಾಕರ್. ಆ ಬಳಿಕ ಇವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಸಾಕಷ್ಟು ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಬಿಟ್ರು. ತಾಯಿ ಕರುಳು, ಶಕ್ತಿ, ಕೃಷ್ಣ ರುಕ್ಮಿಣಿ, ಕಾಡಿನ ಬೆಂಕಿ, ಗಂಡ ಮನೆ ಮಕ್ಕಳು, ನೀನೆ ನನ್ನ ಜೀವ, ಗೋಲ್ಮಾಲ್ ರಾಧಾಕೃಷ್ಣ, ಚಪಲ ಚೆನ್ನಿಗರಾಯ ಹೀಗೆ ಒಂದ ಎರಡ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ತನಕ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ವನಿತಾ ವಸು. ಆಗಿನ ಕಾಲದ ಎಲ್ಲ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಚಿರಪರಿಚಿತರು. ಸದ್ಯಕ್ಕೆ ಇವರು ಯಾವ ಸಿನಿಮಾದಲ್ಲೂ ಕೂಡ ನಟಿಸುತ್ತಿಲ್ಲ. ಇವರು ಸಿನಿಮಾದಲ್ಲಿ ನಟಿಸಿ ಹಲವು ವರ್ಷಗಳೇ ಆಗಿ ಹೋಯಿತು. ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾವನ್ನ ನೋಡಿರ್ತೀರಾ, ಅದರಲ್ಲಿ ವನಿತಾ ವಸು ಕಾಣಿಸ್ಕೊಂಡಿದ್ದರು. ಸದ್ಯಕ್ಕೆ ಇವರು ಕಿರುತೆರೆಯಲ್ಲಿ ತುಂಬಾನೇ ಬಿಸಿ. ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ನೀವು ಇವರನ್ನ ನೋಡಿರ್ತೀರಾ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸಂಘರ್ಷ ಧಾರಾವಾಹಿಯಲ್ಲೂ ಕೂಡ ವನಿತಾ ವಸು ನಡೆಸುತ್ತಿದ್ದಾರೆ. ಇವರ ರಿಯಲ್ ಲೈಫ್ ನ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿಯ ತನಕ ಎಲ್ಲೂ ಕೂಡ ತಮ್ಮ ಪತಿಯ ಫೋಟೋವನ್ನ ರಿವೀಲ್ ಮಾಡಿಲ್ಲ ವನಿತಾ ವಸು. ನಿಮಗೂ ಕೂಡ ಈ ಎವರ್ಗ್ರೀನ್ ನಟಿ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಈಗಲೂ ಕೂಡ ನೀವು ಗಮನಿಸಬಹುದು ಎಷ್ಟು ಸುಂದರವಾಗಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತಾರೆ. ಎಲ್ಲ ರೀತಿಯ ಕಾಸ್ಟ್ಯೂಮ್ ನಲ್ಲಿ ಈಗಲೂ ಕೂಡ ಮಿಂಚುತ್ತಾರೆ. ಇವರ ಮನೆ ಇರುವುದು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲೇ.